ಯುಎಇ ದುಬೈ ಫ್ರೆಂಡ್ಸ್ ಪ್ರಾಯೋಜಕತ್ವದಲ್ಲಿ ನಡೆದ ಎನ್ಆರ್ಐ ಕರ್ನಾಟಕ ಲೀಗ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಕತಾರ್ ದೇಶದ ಅಲ್ ಮೊಯ್ಸಿನ್ ತಂಡ ಕೆಪಿಎಲ್ ಕಿರೀಟವನ್ನು ತನ್ನದಾಗಿಸಿಕೊಂಡಿದೆ. ಮಹಮ್ಮದ್ ಅಜರುದ್ದೀನ್ ಮೈದಾನಕ್ಕೆ ಕಾಲಿಡುತ್ತಿದ್ದಂತೆಯೇ ನೂರಾರು ಅಭಿಮಾನಿಗಳು ಮುಗಿಬಿದ್ದು ಹಸ್ತಾಕ್ಷರ ಜೊತೆ ಸೆಲ್ಫಿ ಕ್ಲಿಕ್ಕಿಸುವುದೇನೋ ಕಂಡುಬಂತು. ವರ್ಣರಂಜಿತವಾಗಿ ನಡೆದ ಕ್ರಿಕೆಟ್ ಪಂದ್ಯಾಟದಲ್ಲಿ ಯುಎಇ ಹಾಗೂ ನೆರೆಯ ರಾಷ್ಟವಾದ ಸೌದಿ ಅರೇಬಿಯಾ, ಕತಾರ್, ಬಹರೈನ್ ಅಲ್ಲದೆ ಸುಮಾರು 12 ತಂಡಗಳು ಪಂದ್ಯಾಟದಲ್ಲಿ ಭಾಗವಹಿಸಿದ್ದವು. ಕಾರ್ಯಕ್ರಮಕ್ಕೆ ನೆರೆ ರಾಷ್ಟದಲ್ಲಿ ನೆಲೆಸಿರುವ ಅನಿವಾಸಿ ಕನ್ನಡಿಗರು ನಾಡಿನ ಅಭಿಮಾನದ ಕಾರ್ಯಕ್ರಮ ಎಂದೆನಿಸಿ ಕಾರ್ಯಕ್ರಮದ ಕೊನೆಯವರೆಗೂ ಭಾಗವಹಿಸಿದ್ರು. ಭಾರತೀಯ ಅನಿವಾಸಿಗಳಿಂದ ನಡೆದ ಈ ಪಂದ್ಯಾಟದಲ್ಲಿ ಭಾಗವಹಿಸಿದ ಮಾಜಿ ಕಪ್ತಾನ್ ಅಜರುದ್ದೀನ್ ಮಧ್ಯರಾತ್ರಿಯಿಂದಲೇ ಪಂದ್ಯ ವೀಕ್ಷಿಸಿದರು ಮತ್ತು ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾದ ಖುಷಿ ಸಮೂಹ ಸಂಸ್ಥೆ ಮಂಗಳೂರು ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಶರೀಫ್ರವರು ಯುವ ಆಟಗಾರರೊಂದಿಗೆ ಬೆರೆಯುವುದರ ಮೂಲಕ ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದರು. ಅಜ್ಮಾನ್ನ ಹಮ್ರಿಯಾ ಮೈದಾನದಲ್ಲಿ 2 ದಿನಗಳ ಕಾಲ ನಡೆದ ಈ ರೋಮಾಂಚನಕಾರಿ ಪಂದ್ಯಾಟದಲ್ಲಿ ಕತಾರ್ ದೇಶದ ಅಲ್ ಮೊಯ್ಸಿನ್ ತಂಡವು ಸುರತ್ಕಲ್ನ ಸ್ಟಾರ್ಸ್ ದುಬೈ ತಂಡವನ್ನು ಸೋಲಿಸುವ ಮೂಲಕ ಕೆಪಿಎಲ್ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿತು. ಈ ಸಂದರ್ಭ ಕಾರ್ಯಕ್ರಮದ ರೂವಾರಿ ಅಬ್ದುಲ್ ಗಫೂರ್ ಪರಂಗಿಪೇಟೆ ಮಾತನಾಡಿ, ದುಬೈ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ನೆರೆಯ ರಾಷ್ಟಗಳ ತಂಡಗಳನ್ನು ಆಹ್ವಾನಿಸಿ ಕರ್ನಾಟಕ ಲೀಗ್ ಪಂದ್ಯಾಟದ ಕಾರ್ಯಕ್ರಮ ಏರ್ಪಡಿಸಿದ್ದು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಮುಂದಿನ ವರ್ಷವೂ ಕೂಡ ಇದಕ್ಕಿಂತಲೂ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸುತ್ತೇವೆ ಎಂದರು. ಕೆಪಿಎಲ್ ಅಧ್ಯಕ್ಷರಾದ ಸಾದಿಕ್ ಕಾಪು ಮಾತನಾಡಿ, ಪಂದ್ಯಾಟದಲ್ಲಿ ಸೋಲು ಗೆಲುವು ಸ್ವಾಭಾವಿಕ. ನೆರೆ ರಾಷ್ಟದಿಂದ ಬಂದು ಪಂದ್ಯಾಟದಲ್ಲಿ ಭಾಗವಹಿಸಿದ ನೀವು ತಾಯ್ನಾಡಿನ ಪ್ರೀತಿ ಏನು ಎಂದು ತೋರಿಸಿದ್ದೀರಿ. ಪಂದ್ಯಾಟವು ಕೇವಲ ಗೆಲುವು ಮಾತ್ರವಲ್ಲದೆ ನಮ್ಮಲ್ಲಿರುವ ಸ್ನೇಹವನ್ನ ವೃದ್ಧಿಸುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಯುಎಇಯ ರಾಜಮನೆತನದ ಶೇಖ್ ಮೊಹಮ್ಮದ್ ಬಿನ್ ಖಾಲಿದ್ ಅಲ್ ಕಾಸಿಮಿ ಭಾಗವಹಿಸಿದ್ರು. ಯಶಸ್ವಿ ಕಾರ್ಯಕ್ರಮಕ್ಕೆ ಮುಖ್ಯ ಪ್ರಾಯೋಜಕರಾಗಿ ಖುಷಿ ಸಂಸ್ಥೆ ದುಬೈ, ಆಕ್ಸ್ಫೋರ್ಡ್ ಮರೀನಾ ಕಾರ್ಗೋ ದುಬೈ, ಬ್ಲಿಸಿ ಸಮುದಾಯ ಮತ್ತು ಮಲ್ಟಿಲೈನ್ ಪ್ರಾಯೋಜಕತ್ವ ನೀಡಿದ್ದವು. ಕಾರ್ಯಕ್ರಮದಲ್ಲಿ ಕೆಪಿಎಲ್ನ ಅಮಿಲ್ ಪಿಂಟೋ, ಪ್ರವೀಣಾಚಾರ್, ಕ್ಲೆವಿನ್ ಮೆಂಡೋನ್ಸಾ, ಅಲ್ತಾಫ್ ಗಂಜಿಮಠ, ಇಜಾದ್ ಹೊನ್ನಾಳ, ತನ್ವೀರ್ ಕಾಜಿ, ಹನೀಫ್ ಅಲ್ಲದೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಶ್ರಮಿಸಿದ್ರು. ಅನ್ಸರ್ ಬೆಳ್ಳಾರೆ, V4 News 24/7 ಸೌದಿ ಅರೇಬಿಯಾ. ಜಿಲ್ಲಾ